ಸುಜಾತಾ ಹಂಡಿ ಹಲ್ಲೆ ಮಾಡಿದ್ದು ಕಾಂಗ್ರೆಸ್ನಲ್ಲಿದ್ದಾಗ ಸುಜಾತಾ ಹಂಡಿ ಸಹೋದರ ಮರ್ಯಾದಾಸ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುವರ್ಣ ಕಲ್ಲಕುಂಟ್ಲ ಆಕೆಯಿಂದ ಈ ಕೆಲಸ ಮಾಡಿಸಿದ್ದಾಳೆ. 3 ವರ್ಷದ ಹಿಂದಿನ ವಿಡಿಯೋ ಈಗ ವೈರಲ್ ಮಾಡಿದ್ದಾರೆ. ಸುಜಾತಾ ಹಿಂದೆ ಸುವರ್ಣ ಬಲಗೈ ಬಂಟಳಾಗಿದ್ಲು. ಅವರೇ ಕರೆದುಕೊಂಡು ಹೋಗಿ ಈ ಕೆಲಸ ಮಾಡಿಸಿದ್ರು. ಸುಜಾತಾ ಹಂಡಿಯಿಂದ ಅನೇಕ ಕೆಟ್ಟ ಕೆಲಸ ಮಾಡಿಸಿದ್ದಾರೆ, ಅದು ಕಾಂಗ್ರೆಸ್ನಲ್ಲಿ ಇದ್ದಾಗಲೇ ಅಂತ ಹೇಳಿ ಸಹೋದರ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸುಜಾತಾ ಸಹೋದರನೊಟ್ಟಿಗೆ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಥಳಿಸಿದ್ದಾರೆ ಅನ್ನೋದ ವಿಡಿಯೋ ವೈರಲ್ ಆದ ನಂತರ ಇದೀಗ ಸಾಕಷ್ಟು ಚರ್ಚೆ ನಡೀತಾ ಇರೋದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುಜಾತಾ ಹಂಡಿ ಸಹೋದರ ಮರ್ಯಾದಾಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ಒಂದು ವಿಡಿಯೋ ವೈರಲ್ ಆಗಿದೆ, ನಿಮ್ಮ ಸಹೋದರಿ ಒಬ್ಬ ವ್ಯಕ್ತಿಗೆ ಹೊಡೆಯುವಂಥದ್ದು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಅದು 3 ವರ್ಷ ಹಿಂದೆ ಆಗಿದೆ ಅಂತ ಘಟನೆ ಗೊತ್ತಿದೆ ಸರ್. ಅದನ್ನು ಅವಾಗ ನಮ್ಮ ಸುವರ್ಣ ಕಡೆ ಕಾರ್ಪೊರೇಟ್ ಕಡೆ ನಮ್ಮ ಅಕ್ಕವ್ರು ಇದ್ದಿದ್ದು ಸರ್, ಅವ್ರ ರೈಟ್ ಹ್ಯಾಂಡ್ ಸರ್ ಅವರೆಲ್ಲ ಮಾಡಿದ್ದೆಲ್ಲ ಗೊತ್ತಿದೆ ಸರ್, ಕಾರ್ಪೊರೇಟಿಗೆಲ್ಲ ಗೊತ್ತಿದೆ. ಅವಾಗೆಲ್ಲ ವಿಡಿಯೋ ವೈರಲ್ ಮಾಡಿಲ್ಲ ಸರ್. ಅದು ಇವಾಗ ಇದ್ರಾಗ ಈ ಕೇಸಿಗೆ ಆ ಕೇಸಿಗೆ ಸಂಬಂಧ ಇಲ್ಲ ಸರ್. ಆ ಸಂಬಂಧ ಅದ್ರ ಸಂಬಂಧ ಆಕೆ ಕೇಸ್ ಕಸ್ಟಡಿಗೆ ಹೋಗಿ ಜೈಲ್ನಾಗ ಇದ್ದು ಅವಾಗ ಪನಿಷ್ಮೆಂಟ್ ಮಾಡ್ಕೊಂಡು ಬಂದಿದ್ದು ಸರ್. ಅದಾದಮೇಲೆ ಸರ್ ಗುಂಟೂರ್ಗೆ ಕರ್ಕೊಂಡು ಹೋಗಿದ್ದು ಸರ್. ಆ ವಿಡಿಯೋನು ವೈರಲ್ ಮಾಡಿರಿ ಸರ್, ಅದನ್ನು ನಾವು ವಿಡಿಯೋ ಕೊಡ್ತೀವಿ ನಿಮಗೆ. ಅದು ಯಾರು ಕರ್ಕೊಂಡು ಹೋಗಿದ್ದಾರೆ? ಸುವರ್ಣ, ಲಾಜರಸ್, ಡೇವಿಡ್ ಅವ್ರು ಕರ್ಕೊಂಡೋಗಿ ಅಲ್ಲಿನ ರೌಡಿಸಮ್ ಮಾಡಿಸಿ ಅಲ್ಲಿನ ನಮ್ಮ ಅಕ್ಕ ತಂಗಿ ಇಬ್ಬರಿಗೆ ಸಿಗಿಸಿ ಅವ್ರ ಮಂದಿಗೆ ಜಾಮೀನು ಮಾಡ್ಕೊಂಡ್ಬಂದು 150 ಮಂದಿಗೆ ಜಾಮೀನು ಮಾಡಿಸಿದ್ದು ಅವೆಲ್ಲ ನನ್ನ ಕಡೆ ಅದಾವೆ ಸರ್. ಇದು ಕಾಂಗ್ರೆಸ್ನಾಗಿದ್ದಾಗ ಆಗಿದೆ ಸರ್, BJPಗೆ ಸಂಬಂಧ ಇಲ್ಲ ಸರ್ ಇದು. ಯಾಕಂದ್ರೆ ನಾವು BJP ಬಂದು ಒಂದು ವರ್ಷ 1.5 ವರ್ಷ ಆಗಿದೆ. ಇದು 3 ವರ್ಷ ಹಿಂದೆ ಸರ್. ಅದು ಗುಂಟೂರ್ದು 4 ವರ್ಷ ಹಿಂದಿನ ಸರ್. ಇವೆಲ್ಲ ಇನ್ನೂ ಭಾಳ ವಿಡಿಯೋ ಅವ್ರ ಕಡೆ ಅದಾವೆ ಸರ್. ಅವ್ರು ಏನೋ ಮಾಡಿದ್ದು ಎಲ್ಲ ತೆಗೆದಿಟ್ಕೊಂಡಾರ. ಅಲ್ಲೇ ವಿಡಿಯೋ ಮಾಡೋದು ಅವರ ಸರ್. ಅದು ಅವ್ರು ಯಾರೋ ಒಬ್ಬ ಆಗಿರ್ಬೋದು ಸರ್. ಯಾಕಂದ್ರೆ ಅವ್ರ ಹತ್ರ ವಿಡಿಯೋ ಐತಂದ್ರೆ ಅವರ ಮಾಡಿದ್ದು. ನಮ್ಮ ಸುಜಾತಾಗೂ ವಿಡಿಯೋ ಇಲ್ಲರಿ. ಆ ಸುಜಾತಾಗೂ ಟಾರ್ಚರ್ ಮಾಡಿ ಮೆಂಟಲಿ ಆಕೆಗೆ ಇದು ಮಾಡಿ ಆಕೆಗೆ ಫೋರ್ಸಬಲ್ ಮಾಡಿ ಕರ್ಕೊಂಡು ಹೋಗಿದ್ದು ಸರ್ ಇದು ವಿಡಿಯೋ. ಅದು ಸುವರ್ಣ ಕಲಕುಂಟ್ಲ, ಡೇವಿಡ್ ಇವ್ರು ಕೂಡ ಮಾಡ್ಯಾರ ಸರ್. ಅದು ಯಾಕಂದ್ರೆ ಒಬ್ಬಾಕಿ ಹೋಗಿ ಮಾಡೋಷ್ಟು ಧೈರ್ಯ ಅವ್ರಿಗೆ ಇಲ್ಲರಿ. ಯಾಕಂದ್ರೆ ಸರ್ ಅವರು ಅಷ್ಟೊಂದು ರೌಡಿಸಮ್ ಮಾಡೋಕೆ ಯಾರು ಇಲ್ಲರಿ. ಅವ್ರು ರೌಡಿ ಶೆಟ್ರೂ ಅಲ್ಲ ರೀ. ಅವು ಸಣ್ಣ ಜಗಳ ಮಾಡಿರ್ಬೋದು ಸರ್. ಗಂಡನ ಸಂಬಂಧ ಜಗಳ ಮಾಡ್ತಿದ್ದು ಅಂದ್ಬಿಟ್ಟು ಅದು ಸಂಬಂಧ ಯಾವುದೂ ಇಲ್ಲ ರೀ. ಅದೆಲ್ಲ ಕಾರಣ ಅವ್ರ ರೀ. ನನ್ನ ಕಡೆ ಒಂದು ವಿಡಿಯೋ ಐತಿ, ನಾನು ವಿಡಿಯೋ ಕೊಡ್ತೀನಿ ರೀ. ಆ ವಿಡಿಯೋನು ಇದು ಮಾಡಿರಿ ಸರ್. ಆ ವಿಡಿಯೋ ಇವ್ರ ಮೇಲೆ ಕಂಪೇರ್ ಮಾಡಿ ಅಲ್ಲಿನೂ ನಮ್ಮ ಅಕ್ಕವ್ರಿಬ್ಬರು ಪೊಲೀಸರು ಸಿಕ್ಕೊಂಡಾರ. ಅಲ್ಲಿ ನಮ್ಮ ಅಕ್ಕಗೆ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಕರ್ಕೊಂಡು ಹೋಗಿದ್ದು ಸುವರ್ಣ, ಡೇವಿಡ್, ಲಾಜಿ ಇವ್ರು 3 ಮಂದಿ ಕರ್ಕೊಂಡು ಹೋಗಿದ್ದಾರೆ. ಆ ವಿಡಿಯೋದಾಗ ಐತೆ ನೋಡ್ರಿ, ಲಾಜರಸ್, ಡೇವಿಡ್, ರೌಡಿಸಮ್ ಅಂತ ಐತೆ ನೋಡ್ರಿ. ವಿಡಿಯೋ ವೈರಲ್ ಆಗಿದಲ್ಲ, ಅದು ಮಾಡಿದ್ದಾರೆ ನಿಜಾನ ನಿಮ್ಮ ಸುಜಾತಾ? ಸರ್, ಅದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ನಮ್ಮ ಹತ್ರ ಏನು ಆ ಟೈಮ್ದಾಗ ನಮ್ಮ ಕಡೆ ಏನು ಮಾತಾಡ್ತಿದ್ದಿಲ್ಲ. ಈ ಕಾರ್ಪೊರೇಟರ್ ನಮ್ಗೆ ಕಾಲ್ ಮಾಡ್ತಿದ್ದಿಲ್ಲ ಜಾಸ್ತಿ. ನಮ್ಮ ಅಕ್ಕಗೆ ಕಾಂಟ್ಯಾಕ್ಟ್ ಇದ್ರು. ಅವ್ರ ಮನೆಗೆ ಇದ್ದು ಅವ್ರ ಮನೆಗೆ ಇಟ್ಕೊಂಡಿದ್ರು. ಭಾಳ ವರ್ಷ ಅವ್ರ ಮನೆಗೆ ಇದ್ಲು ಸರ್. ಆಮ್ಯಾಗ ಅವರು ಅದು ಇದಂತ ತೊಗೊಂಡೋಗಿ ಆಕೆ ಇದು ಮಾಡಿ ವಿಡಿಯೋ ಮಾಡ್ತಿದ್ದು ಸರ್. ಅದು ನನಗೆ ಮಾಹಿತಿ ಗೊತ್ತಿಲ್ಲ ಸರ್. ಆಕೆ ಮಾಡಿಲ್ಲ ಗೊತ್ತಿಲ್ಲ. ಅದು ಮಾಡಿದ್ದು ಅನ್ನೋದು ಕಾರಣ ಅವರು ಸುವರ್ಣ ಕಾರ್ಪೊರೇಟರ್ 3 ವರ್ಷ ಹಿಂದೆ ಕಾರ್ಪೊರೇಷನ್ ಕಾಂಗ್ರೆಸ್ನಾಗಿದ್ದಾಗ ಮಾಡಿದ್ದೆ ಅದನ್ನು. ಆಕೆ ಕಾರ್ಪೊರೇಷನ್ ನಾವು ಯಾವಾಗ ಆಕೆ ಕೂಡ ಇದ್ದೀವಿ ನೋಡ್ರಿ, ಕಾಂಗ್ರೆಸ್ ಆಗಿದ್ದೀವಿ ಅಲ್ರಿ. ನಮ್ಗೊಂದು ವಿಷಯ ಹೇಳ್ರಿ ಆಕಿ ಈಗ ಗೊತ್ತಾಗ್ತದೆ. ಅದು ವಿಡಿಯೋ ಬಿಟ್ಟ ಮೇಲೆ ನಮಗೂ ಗೊತ್ತಾಗ್ತದೆ ಸರ್. ಅವಾಗಿಂತ ಮೊದಲು ನಮ್ಗೆ ಗೊತ್ತಿಲ್ಲ ಸರ್. ಆಕೆ ಏನೇನು ಬಳಸ್ಕೊಂಡು ಆಕಿನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಗುಂಡಾಗಿರಿ ಮಾಡ್ಸಾರ ನಮ್ಗೆ ಯಾವುದು ಗೊತ್ತಿಲ್ಲ ಸರ್. ಈಗ ಯಾವಾಗ ವಿಡಿಯೋ ಬಂದೆ ಸರ್ ಈಗ ಗೊತ್ತಾಗ ಸರ್ ಆಕಿದು. ನಮ್ಮದು ಇನ್ನುವರೆಗೂ ಗೊತ್ತಿಲ್ಲ ಸರ್ ನಮ್ಗೆ. ಮತ್ತು ಇಷ್ಟು ದಿನ ಮಾಡಿಲ್ಲ ಹಾಕಿಲ್ಲ ಸರ್. ಈಗ ಯಾಕೆ ಹಾಕ್ಯಾರ ಸರ್ ಆಕಿ? ಅದು ಕಾರಣ ಬೇಕಲ್ಲ ಸರ್. ಈಗ ಆಕಿ ಕೂಡ ನಾವು ವಿರೋಧ ಆಗಿವಿ ಅಂತಂದ್ರೆ ಈಗೆಲ್ಲ ಬಿಡಾಕತ್ತಾರ ಸರ್. ಸುಜಾತಾ ಹಂಡಿ ಕುಟುಂಬದವರ ಆರೋಪ ಏನು, ಸುಜಾತಾ ಹಂಡಿ ಅಂದರೆ ಸುವರ್ಣ ಕಲ್ಕುಂಟ್ಲಾನೇ ಅವ್ರನ್ನ ಬಳಸಿಕೊಂಡು ಗುಂಡಾಗಿರಿ ಮಾಡಿಸಿದ್ಲು. ಹೀಗಾಗಿ ಇದಕ್ಕೆಲ್ಲವೂ ಕಾರಣ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಅನ್ನೋ ಒಂದು ಮಾತನ್ನ ಕುಟುಂಬದಸ್ಥರು ಹೇಳ್ತಾರಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ. ಸುಜಾತಾ ಹಂಡಿ ಕುಟುಂಬದವರಿಗೆ ಪೊಲೀಸ್ ನೋಟಿಸ್ ಜಾರಿಯಾಗಿದೆ. ಸಹೋದರ ಮರ್ಯಾದಾಸ್, ಕಮಲಮ್ಮಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಕೇಶವಾಪುರ ಠಾಣೆ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ನೀಡಿ ಸಹಿಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ. ಜನವರಿ 2ರಂದು ಪ್ರಶಾಂತ್ ಬೊಮ್ಮಾಜಿ ನೀಡಿದ್ದ ದೂರಿನ ಆಧಾರದ ಮೇಲೆ ಸುಜಾತಾ ಸೇರಿದಂತೆ 7 ಜನರ ವಿರುದ್ಧ ದೂರು ದಾಖಲಾಗಿತ್ತು. ಇದೇ ಪ್ರಕರಣದಲ್ಲಿ ಸುಜಾತಾ ಹಂಡಿ ಬಂಧನವಾಗಿದೆ. ಈಗ ಇನ್ನುಳಿದವರಿಗೆ ಕೇಶವಾಪುರ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ನೋಡಿ, ತಾಯಿ ಕಮಲಮ್ಮ ಹಾಗೆ ಸಹೋದರ ಮರ್ಯಾದಾಸ್ ಇವರಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ 7 ಜನರ ವಿರುದ್ಧವಾಗಿ ದೂರು ದಾಖಲಾಗಿತ್ತು ಜನವರಿ 2ನೇ ತಾರೀಕಿನಂದು.